ನಮಸ್ಕಾರ. ವಿಶ್ಲೇಷಣೆ ಮತ್ತು ಸತ್ಯದ ಹಾದಿಯಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕಿ. ಕನ್ಯಾ ರಾಶಿಯ ಪ್ರೀತಿಯ ಬಂಧುಗಳೇ, ಈ 6 ದಿನಗಳು 15, 16, 17, 18, 19, 20 ನಿಮ್ಮ ಜೀವನದಲ್ಲಿ ನಿಖರವಾದ ಯೋಜನೆಗಳು ಯಶಸ್ಸು ಕಾಣುವ ಸಮಯ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧ ಗ್ರಹ ನಿಮ್ಮ ಸಾಲಗಳು, ಆರೋಗ್ಯ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಾಗ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಹೇಗೆ ಕಾಯ್ದುಕೊಳ್ಳಬೇಕು? ನಿಮ್ಮ ಗುರಿಗಳನ್ನು ಸಾಧಿಸಲು ಯಾವ ಗ್ರಹದ ಬಲವನ್ನು ಬಳಸಿಕೊಳ್ಳಬೇಕು? ಈ ಎಲ್ಲದರ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ಕನ್ಯಾ ರಾಶಿಯವರೇ, ಈ ವಾರ ಶುಕ್ರಗ್ರಹ ನಿಮ್ಮ ಜೀವನಕ್ಕೆ ಒಂದು ಆರ್ಥಿಕ ಬಲವನ್ನು ನೀಡಲಿದೆ. ಆದರೆ ರಾಹು ಕೇತುಗಳ ಪ್ರಭಾವವು ನಿಮ್ಮ ವೈವಾಹಿಕ ಜೀವನ ಅಥವಾ ಪಾಲುದಾರಿಕೆಯ ವಿಚಾರದಲ್ಲಿ ಸಣ್ಣ ಗೊಂದಲಗಳನ್ನು ಸೃಷ್ಟಿಸಬಹುದು. ನಿಮ್ಮ ರಾಶಿಯ ಅಧಿಪತಿಯಾದ ಬುಧಗ್ರಹದ ಬಲದಿಂದಾಗಿ ನೀವು ಈ ವಾರ ಹಣಕಾಸಿನ ವಿಚಾರದಲ್ಲಿ ಅದ್ಭುತ ವಿಶ್ಲೇಷಣೆ ಮಾಡುವಿರಿ. ಗುರುಗ್ರಹ ಇರುವುದರಿಂದ ನೀವು ಆಧ್ಯಾತ್ಮಿಕ ಮತ್ತು ಕೌಟುಂಬಿಕ ಬೆಂಬಲವನ್ನು ಪಡೆಯುತ್ತೀರಿ. ವೃತ್ತಿಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ತಮ್ಮ ದಕ್ಷತೆ ಮತ್ತು ನಿಖರತೆಗೆ ಮನ್ನಣೆ ಪಡೆಯುತ್ತಾರೆ. ನಿಮ್ಮ ಕೆಲಸದ ಬಗ್ಗೆ ಇತರರಿಗೆ ತರಬೇತಿ ನೀಡುವ ಅವಕಾಶ ಸಿಗಬಹುದು. ಸಹೋದ್ಯೋಗಿಗಳು ನಿಮ್ಮನ್ನು ಅವಲಂಬಿಸುತ್ತಾರೆ. ವ್ಯವಹಾರದಲ್ಲಿರುವವರು ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ. ಆರ್ಥಿಕ ಸ್ಥಿತಿ, ಹಣಕಾಸು. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ವಾರ ಸಾಲ ನಿರ್ವಹಣೆಗೆ ಅತ್ಯುತ್ತಮವಾಗಿದೆ. ಹಳೆಯ ಸಾಲಗಳನ್ನು ಕಡಿಮೆ ಮಾಡಲು ಅಥವಾ ತೀರಿಸಲು ಹೊಸ ಮಾರ್ಗಗಳು ಸಿಗುತ್ತವೆ. ಹೂಡಿಕೆಗಳ ವಿಷಯದಲ್ಲಿ ತರಾತುರಿನ ನಿರ್ಧಾರಗಳು ಬೇಡ. ದೀರ್ಘಕಾಲೀನ ಲಾಭ ನೀಡುವ ಮತ್ತು ಕಡಿಮೆ ಅಪಾಯವಿರುವ ಯೋಜನೆಗಳತ್ತ ಗಮನಹರಿಸಿ. ನಿಮ್ಮ ಬಜೆಟ್ ಅನ್ನು ನಿಖರವಾಗಿ ಯೋಜಿಸಿದರೆ ಆರ್ಥಿಕ ಸ್ಥಿರತೆ ಖಚಿತ. ಕನ್ಯಾ ರಾಶಿಯವರೇ, ನಿಮ್ಮ ವೈವಾಹಿಕ ಜೀವನದಲ್ಲಿ ಪಾಲುದಾರರ ಭಾವನೆಗಳಿಗೆ ಹೆಚ್ಚಿನ ಗೌರವ ನೀಡಿ. ನಿಮ್ಮ ಅತಿಯಾದ ವಿಮರ್ಶಾತ್ಮಕ ಮನೋಭಾವವು ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ತರಬಹುದು. ಪ್ರೇಮಿಗಳಿಗೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಮೊದಲು ಮಾನಸಿಕ ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಕುಟುಂಬದ ವಿಚಾರದಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಹಕಾರ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಕಾಣಿಸಬಹುದು. ಮಾನಸಿಕ ಒತ್ತಡವು ನಿಮ್ಮ ಹೊಟ್ಟೆಯ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಪ್ರತಿದಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚಿನ ನಾರಿನಂಶವನ್ನು ಸೇರಿಸಿ. ಅತಿಯಾದ ವಿಶ್ಲೇಷಣೆಯಿಂದ ಉಂಟಾಗುವ ಆತಂಕವನ್ನು ನಿವಾರಿಸಲು ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಿ. ಕನ್ಯಾ ರಾಶಿಯವರೇ, ಈ 6 ದಿನಗಳ ಪ್ರಮುಖ ಘಟನೆಗಳು. ದಿನಾಂಕ 15 ಮತ್ತು 16 ವೃತ್ತಿ ಮತ್ತು ಕೆಲಸದ ವಿಚಾರದಲ್ಲಿ ಯಶಸ್ಸು, ನಿಮ್ಮ ದಕ್ಷತೆಗೆ ಮನ್ನಣೆ. ದಿನಾಂಕ 17 ಹಣಕಾಸಿನ ವಿಚಾರದಲ್ಲಿ ಒಂದು ಮಹತ್ವದ ಸಭೆ, ಸಾಲಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವಿರಿ. ದಿನಾಂಕ 18 ಮತ್ತು 19 ಸಂಬಂಧಗಳು ಮತ್ತು ಪಾಲುದಾರಿಕೆಯ ವಿಚಾರದಲ್ಲಿ ಎಚ್ಚರ, ಸಣ್ಣ ಗೊಂದಲಗಳನ್ನು ಶಾಂತವಾಗಿ ಬಗೆಹರಿಸಿ. ದಿನಾಂಕ 20 ವಾರದ ಕೊನೆಯ ದಿನ, ನಿಮ್ಮ ಆರೋಗ್ಯ ಮತ್ತು ಸ್ವಯಂ ಆರೈಕೆಗೆ ಸಮಯ ನೀಡಿ. ಈ ವಾರ ನಿಮ್ಮ ದೊಡ್ಡ ಸವಾಲು ಎಂದರೆ ಅತಿಯಾದ ಚಿಂತೆ ಮತ್ತು ಸಾಲದ ಒತ್ತಡ. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯೋದಯದ ನಂತರ ಒಂದು ತುಳಸಿ ಗಿಡಕ್ಕೆ ನೀರು ಹಾಕಿ ವಿಷ್ಣುವಿನ ಸಹಸ್ರನಾಮವನ್ನು 1 ಬಾರಿ ಕೇಳಿ ಅಥವಾ ಪಠಿಸಿ. ನಿಮ್ಮ ರಾಶಿಯ ಅಧಿಪತಿ ಬುಧನ ಬಲವನ್ನು ಹೆಚ್ಚಿಸಲು ಪ್ರತಿದಿನ ಹಸಿರು ಬಣ್ಣದ ಬಟ್ಟೆಯನ್ನು, ಸಣ್ಣ ಬಟ್ಟೆಯಾದರೂ ಸರಿ, ಬಳಸಿ. ಕನ್ಯಾ ರಾಶಿಯವರೇ, ಈ ವಾರ ನಿಮ್ಮ ನಿಖರತೆ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.